Listen here students, question number 68. ಇದು ಕೂಡ ಮ್ಯಾಚ್ ಇದೆ ಫಾಲೋಯಿಂಗ್ ಇದೆ ಕಾಲಮ್ ಫಸ್ಟ್ ಅಂಡ್ ದೆನ್ ಕಾಲಮ್ ಸೆಕೆಂಡ್. ನೋಡಿ ಇಲ್ಲಿ ಫಸ್ಟ್ ಇದು ನೋಡ್ಕೊಳ್ಳೋಕ್ಕಿಂತ ಮುಂಚೆ ಹೈಡ್ರೋಜನ್ ಲೈಕ್ ಸ್ಪೀಸೀಸ್ ಅಂಡ್ ದೆನ್ ಹೈಡ್ರೋಜನ್ ಆಟಮ್ ಇವೆರಡಕ್ಕೆ ರೇಡಿಯಸ್ ಆಫ್ ಸ್ಟೇಷನರಿ ಸ್ಟೇಟ್ ಅಂಡ್ ದೆನ್ ಎನರ್ಜಿ ಫೈಂಡ್ ಔಟ್ ಮಾಡ್ತಕ್ಕಂಥ ಫಾರ್ಮುಲಾನ ನೀವು ನೋಡ್ಕೊಂಡಿರ್ಬೇಕು. ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ ಕೂಡ. ಓಕೆ, ನೋಡಿ ಇಲ್ಲಿ ಫಾರ್ಮುಲಾ ಫಾರ್ ಹೈಡ್ರೋಜನ್ ಆಟಮ್. ಆರ್ ಅಂದ್ರೆ ರೇಡಿಯಸ್ ಆಫ್ ಸ್ಟೇಷನರಿ ಸ್ಟೇಟ್, ಫಾರ್ಮುಲಾ ಎನ್ ಸ್ಕ್ವೇರ್ ಎ ನಾಟ್. ಓಕೆ, ಎನ್ ಅಂದ್ರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಲ್ಲಿ ಕೊಟ್ಟರೆ ಎನ್ ಈಕ್ವಲ್ ಟು 1 2 3 ಏನಿರುತ್ತೋ ಅದನ್ನ ಅಪ್ಲೈ ಮಾಡಬೇಕಾಗುತ್ತೆ. ಎ ನಾಟ್ ಅಂದ್ರೆ ವ್ಯಾಲ್ಯೂ ಇದೆ 52.9 ಪಿಕೋಮೀಟರ್. ಎನ್ ಅಂದ್ರೆ ಎನರ್ಜಿ ಲೆವೆಲ್ ಇದನ್ನ. ಓಕೆ, ನೆಕ್ಸ್ಟ್ ಫಾರ್ ಎನರ್ಜಿ ಆಫ್ ಸ್ಟೇಷನರಿ ಸ್ಟೇಟ್ En equal to minus RH into 1 divided by n square. RH ಅಂದ್ರೆ Rydberg constant. RH value 2.18 into 10 to the power of minus 18 joule. Okay, this is for hydrogen atom. Hydrogen atom ಗೆ stationary state ಗೆ radius, hydrogen atom ಗೆ stationary state ಗೆ energy. In case for hydrogen like species, ಹೈಡ್ರೋಜನ್ ಲೈಕ್ ಸ್ಪೀಸೀಸ್ ಅಂದ್ರೆ ಹೈಡ್ರೋಜನ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರುತ್ತೋ ಅಷ್ಟೇ ಎಲೆಕ್ಟ್ರಾನ್ ಇರಬೇಕು, ಎನರ್ಜಿ ಲೆವೆಲ್ ಕೂಡ ಅಷ್ಟೇ ಇರಬೇಕು. ಓಕೆ, ಇಲ್ಲಿ ಎಕ್ಸಾಂಪಲ್ ಹೀಲಿಯಂ ಪ್ಲಸ್, ಲಿಥಿಯಂ 2 ಪ್ಲಸ್, ಬೆರಿಲಿಯಂ 3 ಪ್ಲಸ್. ನಾನು ಆಲ್ರೆಡಿ ಹೇಳಿದ್ದೀನಿ ದೀಸ್ ಆರ್ ಹೈಡ್ರೋಜನ್ ಲೈಕ್ ಸ್ಪೀಸೀಸ್ ಬಿಕಾಸ್ ಆಫ್ ದೀಸ್ ಆರ್ ಆಲ್ಸೋ ಹ್ಯಾವಿಂಗ್ 1 electron. Hydrogen also having 1 electron. That's why these are also called as hydrogen like species. ಹಾಗಾದ್ರೆ ಸರ್ ಇದಕ್ಕೆ ಫಾರ್ಮುಲಾ ಏನ್ ಸರ್? ರೇಡಿಯಸ್ ಆಫ್ nth ಆರ್ಬಿಟ್ ಅಥವಾ ಸ್ಟೇಷನರಿ ಸ್ಟೇಟ್ ಗೆ ಫೈಂಡ್ ಔಟ್ ಮಾಡೋದಕ್ಕೆ, ನೆಕ್ಸ್ಟ್ ಎನರ್ಜಿ ಆಫ್ ಸ್ಟೇಷನರಿ ಸ್ಟೇಟ್ ಫೈಂಡ್ ಔಟ್ ಮಾಡೋದಕ್ಕೆ ಇದರಲ್ಲಿ ಫಾರ್ಮುಲಾ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಏನದು? Rn, ರೇಡಿಯಸ್ ಆಫ್ ಸ್ಟೇಷನರಿ ಸ್ಟೇಟ್, Rn equal to n square a naught. ಇಲ್ಲೇನಿದೆ ಅದೇ ರೀತಿನೇ ಇದೆ, n square a naught, ಬಟ್ ಡಿವೈಡ್ ಬೈ z. ಇದನ್ನ ಎಕ್ಸ್ಟ್ರಾ ಆಡ್ ಮಾಡ್ತಿದೀವಿ. n square a naught divided by z. This is for hydrogen like species. n square a naught for hydrogen atom. Okay, next energy formula ನೋಡಿ hydrogen like species ಗೆ En equal to minus RH into z square divided by n square into joule. Okay, ಇಲ್ಲಿ z square divided by n square ಅಂತ ತಗೊಂತೀವಿ, ಇಲ್ಲಿ ಬರೀ 1 divided by n square ತಗೊಂತೀವಿ. ಅದಕ್ಕೆ ಹೈಡ್ರೋಜನ್ ಆಟಮ್ ಗೆ ಈ ಸ್ವಲ್ಪ ಡಿಫ್ರೆಂಟ್ ಇದೆ. ಹೈಡ್ರೋಜನ್ಗೂ ಹೈಡ್ರೋಜನ್ ಲೈಕ್ ಸ್ಪೀಸೀಸ್ಗೂ ಎರಡೂ ಕೂಡ ನೀಟಾಗಿ ಅಬ್ಸರ್ವ್ ಮಾಡಿ. ಈ ಫಾರ್ಮುಲಾ ಅಪ್ಲೈ ಮಾಡಬೇಕು, ಇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಕೊಟ್ಟಿರೋದು ಓನ್ಲಿ ರೇಡಿಯಸ್ ಕೊಟ್ಟಿದ್ದಾರೆ, 4 ಕೂಡ ನೋಡಿ. ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ? ರೇಡಿಯಸ್ ಆಫ್ ಸೆಕೆಂಡ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್. ಇಲ್ಲಿ ಕೊಟ್ಟಿರೋದು ಹೈಡ್ರೋಜನ್ ಆಟಮ್. ಫಾರ್ಮುಲಾ ಯಾವ್ದು ತಗೊಂತೀವಿ? ಹೈಡ್ರೋಜನ್ ಆಟಮ್ ರೇಡಿಯಸ್ ತಗೊಂತಿದೀವಿ. Rn equal to n square a naught. ಬರೆಯೋಣ ಇಲ್ಲಿ Rn equal to n square a naught ಅಂತ ಇದೆ. ಈ ಫಾರ್ಮುಲಾ ಅಪ್ಲೈ ಮಾಡಬೇಕು ಹೈಡ್ರೋಜನ್ ಆಟಮ್ ಆದ್ರೆ. ಹಾಗಾದ್ರೆ ಇಲ್ಲಿ ಕೇಳಿರೋದೇನು? ಸೆಕೆಂಡ್ ಆರ್ಬಿಟ್ ಅಂತ ಕೇಳಿದ್ದಾರೆ. ಸೆಕೆಂಡ್ ಆರ್ಬಿಟ್ ಅಂದ್ರೆ n equal to ಏನಾಗುತ್ತೆ? 2 ಆಗುತ್ತೆ. n equal to 2. n equal to 2 ಆಯ್ತು ಅಂದ್ರೆ 2 ಸ್ಕ್ವೇರ್ ಇಂಟು a naught ಅಂದ್ರೆ 2 ಸ್ಕ್ವೇರ್ ಅಂದ್ರೆ 4 a naught ಆಗುತ್ತೆ. Rn equal to, ಹಾಗಾದ್ರೆ ಆಪ್ಷನ್ ಎ ಗೆ 4 a naught ಯಾವ್ದಿದೆ ರೀ? Q. ಆಪ್ಷನ್ ಎ ಗೆ Q. ಹಾಗಾದ್ರೆ ನೆಕ್ಸ್ಟ್ ಬಿ ಗೆ ನೋಡೋಣ. ಬಿ ಗೆ ರೇಡಿಯಸ್ ಆಫ್ ಫಸ್ಟ್ ಆರ್ಬಿಟ್ ಆಫ್ ಹೀಲಿಯಂ ಪ್ಲಸ್ ಕೊಟ್ಟಿದ್ದಾರೆ. ಹೀಲಿಯಂ ಪ್ಲಸ್ ಆಗಿರೋದ್ರಿ ದಿಸ್ ಇಸ್ ಹೈಡ್ರೋಜನ್ ಲೈಕ್ ಸ್ಪೀಸೀಸ್. ಹೈಡ್ರೋಜನ್ ಲೈಕ್ ಸ್ಪೀಸೀಸ್ ಯಾವುದು? ದಿಸ್ ಒನ್. ಇಲ್ಲಿ ರೇಡಿಯಸ್ n ಸ್ಕ್ವೇರ್ a naught ಡಿವೈಡ್ ಬೈ, ಇಲ್ಲಿ ಚೇಂಜ್ ಆಗುತ್ತೆ, ನೀವು ನೋಡ್ಕೋಬೇಕು. n ಹೈಡ್ರೋಜನ್ ಲೈಕ್ ಸ್ಪೀಸೀಸ್ ಬಂದಾಗ Rn equal to n ಸ್ಕ್ವೇರ್ a naught ಡಿವೈಡ್ ಬೈ z. ಹಾಗಾದ್ರೆ n ಅಂದ್ರೆ ಏನಪ್ಪಾ? ಇಲ್ಲಿ ಕೊಟ್ಟಿರೋದು ಯಾವುದು? ಫಸ್ಟ್ ಆರ್ಬಿಟ್. ಫಸ್ಟ್ ಆರ್ಬಿಟ್ ಫಾರ್ ಹೀಲಿಯಂ ಪ್ಲಸ್. ಹೀಲಿಯಂ ಪ್ಲಸ್ ಅಂತಂದ್ರೆ ದಿಸ್ ಇಸ್ ಆಲ್ಸೋ 1 ಸ್ಕ್ವೇರ್ ಇಂಟು a naught ಡಿವೈಡೆಡ್ ಬೈ z ಅಂದ್ರೆ ಆಟೋಮಿಕ್ ನಂಬರ್. ನೆನಪಿರಲಿ, z ಅಂದ್ರೆ ಆಟೋಮಿಕ್ ನಂಬರ್. ಆಟೋಮಿಕ್ ನಂಬರ್ ಆಫ್ ಹೀಲಿಯಂ ಎಷ್ಟು? 2 ಡಿವೈಡ್ ಬೈ 2. ಹಾಗಾದ್ರೆ 1 ಸ್ಕ್ವೇರ್ ಅಂದ್ರೆ ಓನ್ಲಿ 1 ಡಿವೈಡೆಡ್ ಬೈ 2 ಇಂಟು a naught ಆಗುತ್ತೆ. 1 ಡಿವೈಡ್ ಬೈ 2 ಅಂದ್ರೆ 0.5 a naught ಫಾರ್ Rn. ಹಾಗಾದ್ರೆ ಬಿ ಗೆ 0.5 naught ಅಂದ್ರೆ ಯಾವ್ದು ಮ್ಯಾಚ್ ಆಗುತ್ತೆ ರೀ? ಆರ್ ಮ್ಯಾಚ್ ಆಗುತ್ತೆ.
ನೆಕ್ಸ್ಟ್ ರೇಡಿಯಸ್ ಆಫ್ ಸೆಕೆಂಡ್ ಆರ್ಬಿಟ್ ಆಫ್ ಬೆರಿಲಿಯಂ 3+. ದಿಸ್ ಈಸ್ ಆಲ್ಸೋ ಹೈಡ್ರೋಜನ್ ಲೈಕ್ ಸ್ಪೀಸೀಸ್. ಹಾಗಾದ್ರೆ ಇದೇ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಓಕೆ, ಅಪ್ಲೈ ಮಾಡಿ. ಇದನ್ನ ಅಳಿಸೋಣ. ಫಾರ್ಮುಲಾ ಅಪ್ಲೈ ಮಾಡಿ. n² a0 ಡಿವೈಡ್ ಬೈ z ಅಂತದೆ. n ಅಂದ್ರೆ ಬೆರಿಲಿಯಂ 3+ ಸೆಕೆಂಡ್ ಆರ್ಬಿಟ್ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಆರ್ಬಿಟ್ ಅಂದ್ರೆ n = 2. ಓಕೆ, Rn = ಇದನ್ನ ಅಪ್ಲೈ ಮಾಡ್ತಿದ್ದೀನಿ. Rn = n ಅಂದ್ರೆ ಏನಂತ ತಗೊಂಡಿ 2² ಡಿವೈಡೆಡ್ ಬೈ 2² ಇಂಟು a0 ಡಿವೈಡ್ ಬೈ z. ಅಟಾಮಿಕ್ ನಂಬರ್ ಆಫ್ ಬೆರಿಲಿಯಂ s 4. ಅಟಾಮಿಕ್ ನಂಬರ್ ಆಫ್ ಬೆರಿಲಿಯಂ 4. 2² ಅಂದ್ರೆ 4 ಅಲ್ವಾ? ಡಿವೈಡ್ ಬೈ 4 ಇಂಟು a0. 4 ಕ್ಯಾನ್ಸಲ್ ಆಯ್ತು. ರಿಮೈನಿಂಗ್ ಏನು ಉಳ್ಕೊಳ್ತೀರಿ? a0. Rn = a0. ಹಾಗಾದ್ರೆ ಸಿ ಗೆ ಆಪ್ಷನ್ ಎಸ್. ಹಾಗಾದ್ರೆ ಡಿ ಗೆ ರಿಮೈನಿಂಗ್ ಉಳಿದಿರ್ತಕ್ಕಂಥದ್ದು ಯಾವುದು? ಪಿ. ಹೌದಾ? ಎಸ್. ರೇಡಿಯಸ್ ಆಫ್ ದಿ ನೋಡಲ್ ಸರ್ಫೇಸ್ ಆಫ್ ಎ 2s ಆರ್ಬಿಟಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ n a0 ಅಂತ ತಗೊಂತೀವಿ ನಾವು. ಇದನ್ನ ಇಲ್ಲಿ ಹೈಡ್ರೋಜನ್ ಲೈಕ್ ಕೊಟ್ಟಿಲ್ಲ, ಹೈಡ್ರೋಜನ್ ಕೊಟ್ಟಿಲ್ಲ ಅಂತ ಅಂದಾಗ ಓನ್ಲಿ ಆರ್ಬಿಟ್ ಕೊಟ್ಟಾಗ n ಇಂಟು a0 ಅಂತ ತಗೊಂತೀವಿ. n ಅಂದ್ರೆ ಯಾವ್ದಪ್ಪ? ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಏನಿದೆ 2 ಇದೆ. 2 a0. ಹಾಗಾಗಿ ಆಪ್ಷನ್ ಏನಾಗತ್ರಿ? ಡಿ ಗೆ ಪಿ ಆಗುತ್ತೆ. ಇಷ್ಟು ನೀಟಾಗಿ ನೋಡ್ಕೊಳ್ಳಿ. ಸೊ ಆನ್ಸರ್ ಈಸ್ ಆಪ್ಷನ್ 1 ಈಸ್ ಕರೆಕ್ಟ್. ಅಲ್ಲಿ ಏನ್ ಕೊಟ್ಟಿದ್ದಾರೆ? ಎ ಮ್ಯಾಚ್ ವಿತ್ ಕ್ಯೂ, ಬಿ ಮ್ಯಾಚ್ ವಿತ್ ಆರ್, ಸಿ ಮ್ಯಾಚ್ ವಿತ್ ಎಸ್, ಡಿ ಮ್ಯಾಚ್ ವಿತ್ ಪಿ. ದಟ್ಸ್ ವೈ ಆಪ್ಷನ್ 1 ಈಸ್ ಕರೆಕ್ಟ್. 4 ಆಪ್ಷನ್ ಕೊಟ್ಟಿದ್ದೀರಲ್ಲ, ಅದರಲ್ಲಿ ಫಸ್ಟ್ ಆಪ್ಷನ್ ಕರೆಕ್ಟ್.